ದೆಹಲಿ ಚಲೋ ಏಕತೆ ಭದ್ರತೆಗೆ ಒಂದು ರೀತಿ ಬೆದರಿಕೆ ಅಂತ ಮೋದಿ ಹೇಳಿದ್ರಲ್ಲ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿದ್ದರಾಮಯ್ಯ ಅವರು ಕೌಂಟರ್ ಕೊಟ್ಟಿದ್ದಾರೆ. ಏಕತೆಯ ಭದ್ರತೆಗೆ ಇದು ಸಮಸ್ಯೆ ಆಗತ್ತೆ, ಬೆದರಿಕೆ ಅಂತ ಹೇಳಿ ಟ್ವೀಟ್ನಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪ್ರಧಾನಿ ಮೋದಿ ಹೇಳಿಕೆ ಅಚ್ಚರಿ ಉಂಟು ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಮೋದಿ ಗುಜರಾತ್ ಸಿಎಂ ಆಗಿದ್ದಾಗ ನೀಡಿದ್ದ ಹೇಳಿಕೆ ಉಲ್ಲೇಖಿಸಿ ತಿರುಗೇಟು ಕೊಟ್ಟಿದ್ದಾರೆ. ನಿಮ್ಮ ಹೇಳಿಕೆಗಳು ದೇಶದ ಏಕತೆ ಮತ್ತು ಭದ್ರತೆಗೆ ಬೆದರಿಕೆ ಒಡ್ಡಿಲ್ವೇ? ಪ್ರಧಾನಿ ಮೋದಿ ಅವರೇ ಉತ್ತರ ಕೊಡಿ ಅಂತ ಹೇಳಿ ಸಿಎಂ ಆಕ್ರೋಶಭರಿತವಾಗಿ ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಬೊಮ್ಮಾಯಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ಗಳನ್ನು ನೋಡಿ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ, ಕೇಂದ್ರ ಹಣಕಾಸು ಆಯೋಗದ ವಿರುದ್ಧ ಮೊದಲು ಮಾತನಾಡಿದ್ದೇ ಮೋದಿ. ಗುಜರಾತ್ ಸಿಎಂ ಆಗಿದ್ದಾಗ 2012ರ ಡಿಸೆಂಬರ್ 6ರಂದು ಹೇಳಿಕೆ ನೀಡಿದ್ರು. ಗುಜರಾತ್ ರಾಜ್ಯ ಕೇಂದ್ರ ಸರ್ಕಾರಕ್ಕೆ 60,000 ಕೋಟಿ ನೀಡ್ತಾ ಇದೆ, ಇದರಲ್ಲಿ ನಮಗೆ ವಾಪಸ್ ಬಂದಿದ್ದು ಎಷ್ಟು? ಗುಜರಾತ್ ಭಿಕ್ಷುಕ ರಾಜ್ಯವೇ ಅಂತ ಹೇಳಿ ಈಗ ಈ ರೀತಿ ಆಗ UPA ಸರ್ಕಾರವನ್ನು ಮೋದಿ ಪ್ರಶ್ನೆ ಮಾಡಿದ್ರು ಅನ್ನುವ ಕಿಡಿಯನ್ನು ಕಾರಿದ್ದಾರೆ ನರೇಂದ್ರ ಮೋದಿಯ ವಿರುದ್ಧ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ಏಕತೆಯ ಭದ್ರತೆಗೆ ಬೆದರಿಕೆ ಅಂತ ಹೇಳಿಕೆ ಕೊಟ್ಟಿದ್ದ ಅಥವಾ ಕೌಂಟರ್ ಮಾಡಿದ್ದಂಥ ಪ್ರಧಾನಿ ಮೋದಿಗೆ ಇದೀಗ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು ಎರಡನೇ ಪೋಸ್ಟನ್ನು ನೋಡೋದಾದರೆ, ಮತ್ತೊಂದೇ ಮುಂದುವರಿದ ಪ್ರಶ್ನೆಯನ್ನು ನೋಡೋದಾದರೆ, ಸಿದ್ದು ಎಕ್ಸ್ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ದಾರೆ. 2008ರಲ್ಲಿ ವಡೋದರಾದ ಸಮಾರಂಭದಲ್ಲಿ ಮೋದಿ ಮಾತನಾಡಿದರು. ಗುಜರಾತ್ ಪ್ರತಿ ವರ್ಷ 40,000 ಕೋಟಿ ರೂಪಾಯಿಗಳನ್ನು ಕೇಂದ್ರಕ್ಕೆ ಪಾವತಿಸುತ್ತೆ, ಅದರಲ್ಲಿ ಕೇವಲ ಶೇಕಡ 2.5ರಷ್ಟು ಮಾತ್ರ ಗುಜರಾತ್ ರಾಜ್ಯಕ್ಕೆ ನೀಡಲಾಗತ್ತೆ. ಇಷ್ಟು ಜುಜುಬಿ ಮೊತ್ತವನ್ನು ವಾಪಸ್ ನೀಡುವ ಬದಲು ವ್ಯವಸ್ಥೆ ಮಾಡಿ, ಒಂದು ವರ್ಷ ನಮ್ಮ ತೆರಿಗೆ ನಾವೇ ಬಳಸಿಕೊಳ್ಳಲು ಅವಕಾಶ ಯಾಕೆ ಕೊಡಬಾರ್ದು ನೀವು ಅಂತ ಹೇಳಿ ಒಕ್ಕೂಟ ವ್ಯವಸ್ಥೆಯನ್ನು, ಅಂದರೆ ಆವತ್ತಿನ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದರು. ಈ ರೀತಿ ಕೇಂದ್ರವನ್ನು ಪ್ರಶ್ನಿಸಿದ್ರು ಮೋದಿ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹಾಗಾದರೆ ಮತ್ತೊಂದು ಮುಂದುವರಿದ ಪೋಸ್ಟ್ನಲ್ಲಿ ಪ್ರಶ್ನೆ ನೋಡ್ತಾ ಇದ್ದೀರಿ. 2008ರಲ್ಲಿ ವಡೋದರಾದ ಸಮಾರಂಭದಲ್ಲಿ ಮೋದಿ ಮಾತನಾಡಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಗರಂ ಆಗಿದ್ರು. ರಾಜ್ಯ ಪಾವತಿಸುವಂಥ ತೆರಿಗೆಯ ಪಾಲನ್ನು ನಮಗೇ ಬಿಟ್ಕೊಡಿ ಅಂತ ಕೇಳಿದ್ರು. ಆದರೆ ಈಗ ನಾವು ಅದನ್ನು ಪ್ರಶ್ನೆ ಮಾಡಿದ್ರೆ ಇದು ಏಕತೆಯ ಭದ್ರತೆಗೆ ಬೆದರಿಕೆ ಅಂತ ಹೇಳ್ತಾ ಇದ್ದೀರಾ ನೀವು ಅನ್ನುವ ಮಾತನ್ನು ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಹಂಚಿಕೊಳ್ಳುವ ಮೂಲಕ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಯಾಗಿದ್ದಾಗ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡಿರುವಂಥ ಎಲ್ಲ ಮಾತುಗಳನ್ನು ಉಲ್ಲೇಖಿಸಿಯೇ ಸಿಎಂ ಸಿದ್ದರಾಮಯ್ಯ ಇದೀಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಹೌದು ಮೋದಿ, ಇದು ನಿಮ್ಮದೇ ಓದಿ ಅಂತ ಹೇಳಿ. ಇನ್ನು ಗುಜರಾತ್ ಸಿಎಂ ಆಗಿದ್ದಾಗ 2012ರ ಜನವರಿ 9ರಂದು ಮೋದಿ ಮಾತನಾಡಿದರು. 10ನೇ ಪ್ರವಾಸಿ ಭಾರತೀಯ ಸಮ್ಮೇಳನದಲ್ಲಿ ಮಾತನಾಡ್ತಾ ಮೋದಿ ಒಂದು ಹೇಳಿಕೆ ಕೊಟ್ಟಿದ್ದರು. ಕೇಂದ್ರ ಇಲ್ಲವೇ ಪ್ರಧಾನಮಂತ್ರಿಯವರಿಂದ ನಮಗೆ ಚಿಕ್ಕ ಕಾಸಿನ ನೆರವು ಸಿಗ್ತಾ ಇಲ್ಲ, ನಾವು ನಮ್ಮ ಸಂಪನ್ಮೂಲವನ್ನೇ ನಾವು ನೆಚ್ಚಿಕೊಂಡಿದ್ದೇವೆ ಅಂತ ಹೇಳಿ ದೂರಿದ್ರು. ನರೇಂದ್ರ ಮೋದಿಯವರ ಹೇಳಿಕೆಯನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಇದೀಗ ಮರುಪ್ರಶ್ನೆ ಹಾಕ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗ ಏನು ಪ್ರಶ್ನೆಗಳನ್ನು ಕೇಳಿದ್ರಿ? ಆಗ ಕೇಂದ್ರ ಸರ್ಕಾರದ ಏಕತೆಗೆ, ಒಕ್ಕೂಟ ವ್ಯವಸ್ಥೆಯ ಏಕತೆಯ ವಿರುದ್ಧ ಬೆದರಿಕೆ ಹಾಕಿದ್ರ ನೀವು? ಹಾಗಾದರೆ ಈಗ ಕರ್ನಾಟಕ ಅದೇ ಪ್ರಶ್ನೆಗಳನ್ನು ಕೇಳಿದರೆ ಒಕ್ಕೂಟ ವ್ಯವಸ್ಥೆಯ ಬೆದರಿಕೆ ಅಂತ ಹೇಳ್ತಾ ಇದ್ದೀರಾ, ಭದ್ರತೆಗೆ ಬೆದರಿಕೆ ಅಂತ ಹೇಳ್ತಾ ಇದ್ದೀರಾ? ನಿಮ್ಮದೇ ಪ್ರಶ್ನೆಗಳನ್ನು ನೀವೇ ಒಮ್ಮೆ ಕೇಳ್ಕೊಳ್ಳಿ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಇನ್ನು ಗ್ರಾಫಿಕ್ಸ್ 4ಕ್ಕೆ ನೋಡೋದಾದರೆ, ಅಂದರೆ ಸಿದ್ದರಾಮಯ್ಯ ಅವರು ಮುಂದುವರೆದು ಮಾತನಾಡಿದ್ದಾರೆ. 14ನೇ ಹಣಕಾಸು ಆಯೋಗದ ಜೊತೆ ಮಾತುಕತೆಯಲ್ಲಿ ಮೋದಿ ಹೇಳಿಕೆ ಕೊಟ್ಟಿದ್ದರು. ನೋಡಿ, ಇಲ್ಲಿ ಮೋದಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ಉಲ್ಲೇಖಿಸಿಯೇ ಅವರಿಗೆ ಮರುಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರು ಕೇಳಿರುವಂಥ ಪ್ರಶ್ನೆಗಳನ್ನೇ ಇಲ್ಲಿ ಕೇಳ್ತಾ ಇದ್ದಾರೆ. ಮತ್ತೊಂದು
ನಮ್ಮ ತೆರಿಗೆಯಲ್ಲಿ 32% -50% ರಾಜ್ಯಕ್ಕೆ ಪಾಲು ಕೊಡಬೇಕು ಅಂತ ಹೇಳಿ ಮೋದಿ ವಾದ ಮಂಡಿಸಿದ್ರು. ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ತೆರಿಗೆ ಹಂಚಿಕೆಗೆ ಅನುಸರಿಸಲಾಗುತ್ತಿರುವಂಥ ಮಾನದಂಡ ಬದಲಿಸಬೇಕು ಅಂತ ಆಗ್ರಹಿಸಿದ್ರು. ದೇಶದ ಅಭಿವೃದ್ಧಿಗೆ ಕೊಡುಗೆ ಕೊಡುವ ರಾಜ್ಯಗಳಿಗೆ ಹೆಚ್ಚಿನ ಉತ್ತೇಜನ ಕೊಡಬೇಕು. ಈ ರೀತಿ ಹಣಕಾಸು ಆಯೋಗದ ಮುಂದೆ ನರೇಂದ್ರ ಮೋದಿ ವಾದ ಮಾಡಿದ್ರಲ್ಲ, ಈಗ ಕೇಂದ್ರ ಸರ್ಕಾರ ಯಾರ ಪರವಾಗಿ ನಿಲ್ತಾ ಇದೆ, ಕೇಂದ್ರ ಸರ್ಕಾರ ಯಾವ ಅಂಶಗಳನ್ನು ಉಲ್ಲೇಖಿಸ್ತಾ ಇದೆ ಹಾಗಾದರೆ ಅಂತ ಸಿದ್ದರಾಮಯ್ಯ ಅವರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇನ್ನು ಅವತ್ತು ಕೇಂದ್ರದಿಂದ CBI ದುರುಪಯೋಗ ಅಂತ ಮೋದಿ ಆರೋಪ ಮಾಡಿದ್ರು. ಈಗ CBI, ED, IT ಯ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಿದವರಿಗೆ ಒಂದು ರೀತಿ ದೇಶದ್ರೋಹಿಗಳ ಪಟ್ಟ ಕಟ್ತಾ ಇದ್ದಾರೆ. UPA ತಂದಿದ್ದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕಾನೂನನ್ನು ವಿರೋಧ ಮಾಡಿದ್ರು. ಉಪ್ಪು ಸಾಂಬಾರ್ ಪದಾರ್ಥಗಳನ್ನು ವಿದೇಶಿಯರೇ ಮಾರುತ್ತಾರೆ ಅಂತ ಹೇಳಿದ್ರು. FDIನಿಂದಾಗಿ ಸಣ್ಣ ಅಂಗಡಿ ಮಾಲೀಕರು, ಉತ್ಪಾದಕರು ನಿರುದ್ಯೋಗಿಗಳಾಗ್ತಾರೆ ಅಂತ ಹೇಳಿದರು. ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನು ಕುಸಿಯುವಂಥ ಸಂದರ್ಭ ವ್ಯಂಗ್ಯವಾಡಿದ್ರು. UPA ಸರ್ಕಾರ ಮತ್ತು ರೂಪಾಯಿ ಉರುಳು ಕೆಳಗೆ ಬೀಳೋದ್ರಲ್ಲಿ ಪೈಪೋಟಿ ಅಂತ ಹೇಳಿದರು. ಆದರೆ ಇದೆಲ್ಲವನ್ನು ಗಮನಿಸ್ತಾ ಹೋದರೆ ಮೋದಿ ನೀವು ಹೇಳಿದ್ದೇನು ಮಾಡಿದ್ದೇನು? ಮೋದಿ, ಹೌದು ಮಿಸ್ಟರ್ ಮೋದಿ, ಇದು ನಿಮ್ಮದೇ ಓದಿ ಅಂತ ಹೇಳಿ ನೀವು ಮಾತನಾಡಿರುವಂತಂದರೆ ಪ್ರಧಾನಿ ಮೋದಿ ಮಾತನಾಡಿರುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಇದೀಗ ಎಕ್ಸ್ ಖಾತೆಯಲ್ಲಿ ಸಿದ್ದರಾಮಯ್ಯ ತಿವಿದಿದ್ದಾರೆ.